ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಕಡಿಮೆಯಾಗುತ್ತಿರುವ ಸಂದರ್ಭದಲ್ಲಿ ಶಿಥಿಲಾವಸ್ಥೆಯಲ್ಲಿ ಇರುವ ಸರ್ಕಾರಿ ಶಾಲೆಗಳನ್ನು ಮರು ನಿರ್ಮಾಣ ಮಾಡುವ ಮೂಲಕ ಹಳೆಯ ವಿದ್ಯಾರ್ಥಿಗಳು ಹೊಸ ಕಾಯಕಲ್ಪ ನೀಡುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಕೆಸ್ತೂರು ಗ್ರಾಮದ ಪ್ರೌಢಶಾಲೆಯನ್ನು ಹಳೆಯ ವಿದ್ಯಾರ್ಥಿಗಳ ಸಂಘ ಅಭಿವೃದ್ಧಿಪಡಿಸಿ ಎಲ್ಲರ ಗಮನ ಸೆಳೆದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆಸ್ತೂರು ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಮೊದಲು ಸಾಮಾನ್ಯವಾಗಿತ್ತು. ವರ್ಷಗಳು ಕಳೆದಂತೆ ಖಾಸಗಿ ಶಾಲೆಗಳ ವ್ಯಾಮೋಹದಿಂದ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ದಾಖಲಾತಿ ಮಾಡಿಸಿದ ಪರಿಣಾಮ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಮುಖವಾಗಿತ್ತು. ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆಯಾಗಲು ಶಾಲೆಯಲ್ಲಿ ಅಗತ್ಯ ಮೂಲಸೌಕರ್ಯಗಳ ಕೊರತೆಯೂ ಎದ್ದು ಕಾಣುತ್ತಿತ್ತು. ಇದರಿಂದ ದಿನದಿಂದ ದಿನಕ್ಕೆ ಶಾಲೆ ಅಳಿವಿನಂಚಿಗೆ ತಲುಪಿತ್ತು. ಇದರಿಂದ ಶಿಕ್ಷಕರು ಮತ್ತು ಹಳೆಯ ವಿದ್ಯಾರ್ಥಿಗಳಲ್ಲಿ ಬೇಸರ ಮೂಡಿಸಿತ್ತು. ಇದಕ್ಕೆ ಹೊಸ ರೂಪ ನೀಡುವ ಮೂಲಕ ಮತ್ತೆ ವಿದ್ಯಾರ್ಥಿಗಳನ್ನು ಆಕರ್ಷಿಸಲು ಮುಂದಾಗಿದ್ದಾರೆ. ಸರ್ಕಾರಿ ಶಾಲೆಗೆ ಮಕ್ಕಳ ದಾಖಲಾತಿ ಕಡಿಮೆಯಾಗುತ್ತಿರುವುದನ್ನು ಅರಿತ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಶಾಲೆಯ ಅಭಿವೃದ್ಧಿಗೆ ಪಣ ತೊಟ್ಟು ಸ್ವಂತ ಹಾಗೂ ದಾನಿಗಳು ಸಂಘ ಸಂಸ್ಥೆಗಳ ಹಣದಿಂದ ಶಾಲೆಯ ಅಭಿವೃದ್ಧಿ ಮಾಡಿ ಶಾಲೆಯನ್ನು ಮೊದಲಿನ ಸ್ಥಿತಿಗೆ ತರಲು ಎಲ್ಲಾ ರೀತಿಯ ಪ್ರಯತ್ನಕ್ಕೆ ಕೈ ಹಾಕಿದ್ದು ಶಾಲೆಗೆ ಸುಣ್ಣ ಬಣ್ಣ ಸೇರಿದಂತೆ ಇನ್ನಿತರ ಮೂಲ ಸೌಕರ್ಯವನ್ನು ಕಲ್ಪಿಸಿದ್ದಾರೆ. ನನ್ನ ಶಾಲೆ ನನ್ನ ಹೆಮ್ಮೆ ಎಂಬ ಭಾವನೆಯೊಂದಿಗೆ ಸಂಗ್ರಹವಾದ ಹಣದಿಂದ ಶಾಲೆಯನ್ನು ಸ್ವಚ್ಛಗೊಳಿಸಿ ಶಾಲಾ ಕೊಠಡಿಗಳ ಗೋಡೆಗಳಿಗೆ ಸುಣ್ಣ ಬಣ್ಣ ಬಳಿದು ಕಾಂಪೌಂಡ್ ದುರಸ್ತಿಗೊಳಿಸಿ ವಿದ್ಯುತ್ ಸಂಪರ್ಕ, ನೀರಿನ ವ್ಯವಸ್ಥೆ ಸೇರಿದಂತೆ ಶಾಲೆಗೆ ಅಗತ್ಯ ಸೌಕರ್ಯ ನಿರ್ಮಿಸುವ ಮೂಲಕ ಶಾಲೆಯ ಉಳಿವು ಮತ್ತು ಸುಂದರ ಕಲಿಕಾ ಪರಿಸರ ಸೃಷ್ಟಿಸಿದ್ದಾರೆ. ಈ ಮೂಲಕ ಗ್ರಾಮಸ್ಥರು ಮಾತ್ರವಲ್ಲದೆ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ದೂರದರ್ಶನದೊಂದಿಗೆ ಹಳೆಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ವಿನೋದ್ ಬಾಬು, ಶಾಲೆಯ ಸಮಗ್ರ ಅಭಿವೃದ್ಧಿಗೆ ಹಳೆಯ ವಿದ್ಯಾರ್ಥಿಗಳ ಸಂಘ ಮುಂದಾಗಿದೆ ಎಂದು ತಿಳಿಸಿದರು. ಮತ್ತೆ ಈ ಸಲ SSLCನಲ್ಲಿ ಒಂದು 100% ರಿಸಲ್ಟ್ ಬರುವಂಥ ಭರವಸೆ ಕೂಡ ನಮಗೆ ಇದೆ. ಅದರ ಜೊತೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿಸಲಿಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಂಘ ದಾನಿಗಳ ನೆರವಿನೊಂದಿಗೆ ವಿದ್ಯಾರ್ಥಿಗಳಿಗೆ ಹೊಸದಾಗಿ ಸೇರಿಕೊಳ್ಳುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಬೈಸಿಕಲ್ನ ನೀಡುವಂಥ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡೈತೆ. ಹಳೆಯ ವಿದ್ಯಾರ್ಥಿ ಶ್ರೀನಿವಾಸ್, ನಾವು ವ್ಯಾಸಂಗ ಮಾಡಿದ ಶಾಲೆಯ ಅಭಿವೃದ್ಧಿಗೆ ಸುಮಾರು 600 ವಿದ್ಯಾರ್ಥಿಗಳು ಕೈಜೋಡಿಸಿದ್ದಾರೆ ಎಂದರು. ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಡ್ಮಿಷನ್ ಮಾಡಿಸ್ಬೇಕು ಮಕ್ಕಳನ್ನ ಅನ್ನೋ ಒಂದು ಉದ್ದೇಶದಿಂದ ಪ್ರತಿ ಶಾಲೆಗೆ ಹೋಗಿ ಈ ಕೆಸ್ತೂರು ಶಾಲೆಗೆ ಅಡ್ಮಿಷನ್ ಏನು ಮಾಡಿಸ್ಬೇಕು ನೀವು ಅಂತ ಎಲ್ಲ ನವಿಲೆ ಸ್ಕೂಲು, ಈಗ ಕೆಸ್ತೂರು ಹಳೆಯ ಸ್ಕೂಲ್ಗಳಿಗೆಲ್ಲ ಹೋಗಿ ಒಂದು ಮನವಿನ ಮಾಡಿದ್ದೀವಿ. ಮತ್ತೊಬ್ಬ ಹಳೆಯ ವಿದ್ಯಾರ್ಥಿ ಲೋಕೇಶ್, ಆಟವಾಡಿ ಓದಿ ಬೆಳೆದ ಶಾಲೆ ಶಿಥಿಲಾವಸ್ಥೆಗೆ ತಲುಪುತ್ತಿದ್ದುದನ್ನು ಕಂಡು ಅದರ ಕಾಯಕಲ್ಪಕ್ಕೆ ಮುಂದಾಗಿದ್ದೇವೆ ಎಂದು ತಿಳಿಸಿದರು. ಬಿಲ್ಡಿಂಗ್ ಎಲ್ಲ ಹೊಸದಾಗಿ ಪೇಂಟ್ ಮಾಡಿದ್ದೀವಿ, ಕಾಂಪೌಂಡು ಕೂಡ ಎಲ್ಲ ಪೇಂಟ್ ಮಾಡಿದ್ದೀವಿ. ಮುಂದೆಗಡೆ ವಾಕಿಂಗ್ ಟ್ರ್ಯಾಕು ಪಾರ್ಕಿಂಗ್ದು ಹೋಗಿತ್ತು, ಅದು ಎಲ್ಲ ಸರಿ ಮಾಡಿದ್ದೀವಿ. ಮತ್ತು ನೀರಿನ ವ್ಯವಸ್ಥೆ ಇರಲಿಲ್ಲ ಇಲ್ಲಿ ಮೇಜರಾಗಿ. ಅಡುಗೆ ಊಟ ತಿಂಡಿಗೆ ಮಾಡಬೇಕು ಅಂತಂದ್ರು ಪಾಪ ಶಾಲೆ ಇವರು ಸಿಬ್ಬಂದಿಯವರೆಲ್ಲ ಸರ್ ನೀರೇ ಬರ್ತಿಲ್ಲ ನಮಗೆ ಇಲ್ಲಿ ಸಮಸ್ಯೆ ಆಗ್ತಿದೆ ಅಂತಂದ್ರು. ನೀರಿಂದೆಲ್ಲ ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ವಿ ಮೇಡಮ್. ಶಾಲೆಯ ದೈಹಿಕ ಶಿಕ್ಷಕ ಭೈರೇಗೌಡ, ಇಂತಹ ಕಾರ್ಯದಿಂದ ಶಿಕ್ಷಕರಿಗೆ ಬಲ ಬಂದಂತಾಗಿದ್ದು ಇತರರಿಗೆ ಪ್ರೇರಣೆ ಎಂದರು. ಹಿರಿಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಈ ಶಾಲೆಗೆ ಒಂದು ಬಣ್ಣ ಮತ್ತು ಬೇಕಾದಂಥ ಸೌಲಭ್ಯಗಳನ್ನ ಒದಗಿಸೋದಕ್ಕೆ ಅವರೆಲ್ಲರೂ ಕೂಡ ಒಂದು ಸಭೆಯನ್ನು ನಡೆಸ್ಕೊಂಡು ಶಿಕ್ಷಕರ ಜೊತೆಯಲ್ಲಿ ಮತ್ತು ಅಭಿವೃದ್ಧಿಯ ಕಾರ್ಯಕ್ಕೆ ಪಣ ತೊಟ್ಟಿರ್ತಕ್ಕಂಥದ್ದು ಸಂತಸದ ವಿಷಯ. ಶಿಕ್ಷಕಿ ರಜನಿ, ಶಾಲಾಭಿವೃದ್ಧಿಗೆ ಶ್ರಮಿಸುತ್ತಿರುವ ಹಳೆಯ ವಿದ್ಯಾರ್ಥಿಗಳಿಗೆ ಕೃತಜ್ಞತೆ ಸಲ್ಲಿಸುವುದಾಗಿ ಹೇಳಿದರು. ಈ ಒಂದು 6-7 ತಿಂಗಳಿಂದನೇ ಹಿಂದಿನ ಹಳೆ ವಿದ್ಯಾರ್ಥಿ ಸಂಘವನ್ನ ಮಾಡಿಕೊಂಡು ಅವರು ಕೂಡ ಹೆಚ್ಚಿನ ಶ್ರಮಪಟ್ಟು ಮಕ್ಕಳನ್ನ ದಾಖಲಾತಿ ಮಾಡೋದರಲ್ಲಿ ಹೆಚ್ಚು ಶ್ರಮ ಪಡ್ತಾ ಇದ್ದಾರೆ. ಮತ್ತು ಶಾಲಾ ಕಟ್ಟಡವನ್ನ ಹೊಸದ ರೀತಿಯಲ್ಲಿ ಮಾಡಲಿಕ್ಕೋಸ್ಕರ ಮತ್ತು ಶಾಲೆಗೆ ಮಕ್ಕಳು ಹೆಚ್ಚು ಸೇರ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೆಚ್ಚು ಶ್ರಮಪಟ್ಟು ಹೋರಾಟ ಕೊಡ್ತಾ ಇದ್ದಾರೆ. ಮತ್ತೊಬ್ಬ ಶಿಕ್ಷಕಿ ಚೈತ್ರ, ಶಾಲಾ ವಿದ್ಯಾರ್ಥಿಗಳ ದಾಖಲಾತಿ ಸಂಖ್ಯೆ ಈಗ ಹೆಚ್ಚುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಸ್ವಲ್ಪ ಪುನರುಜ್ಜೀವನ ಮಾಡೋ ರೀತಿ ಅಂದರೆ ಶಾಲೆಗೆ ಬಣ್ಣ ಸುಣ್ಣ ಬಣ್ಣ ಎಲ್ಲ ಮಾಡಿ ಮತ್ತು ಇದಕ್ಕೆ ಯಾವ್ಯಾವುದು ಪರಿಕರಗಳೆಲ್ಲ ಬೇಕು ಅದನ್ನು ಒದಗಿಸ್ತೀವಿ ಅಂತೇಳಿ ಈಗ ಬಣ್ಣವನ್ನು ಮಾಡಿದ್ದಾರೆ. ಅದೇ ರೀತಿ ನೆಕ್ಸ್ಟು ಶಾಲೆಗೆ ದಾಖಲಾತಿ ಹೆಚ್ಚಾಗೋಕ್ಕೆ ಏನೇನು ಮಾಡಬೇಕು ಎಲ್ಲ ರೀತಿಯಿಂದನೂ ಸಹಕಾರ ಕೊಡ್ತಾ ಇದ್ದಾರೆ.
ಶಿಕ್ಷಕಿ ಸಾವಿತ್ರಿ ಹೆಗಡೆ ಶಾಲೆಯಲ್ಲಿ ಮಕ್ಕಳ ಹೆಚ್ಚಳ, ಶಾಲಾಭಿವೃದ್ಧಿ ಸೇರಿ ಒಟ್ಟಾರೆ ಶಾಲೆಯಲ್ಲಿ ಉತ್ತಮ ವಾತಾವರಣ ನಿರ್ಮಾಣವಾಗಿರುವುದಕ್ಕೆ ಸಂತಸ ವ್ಯಕ್ತಪಡಿಸಿದರು. ನಮ್ಮ ಶಾಲೆಯ ದಾಖಲಾತಿಯನ್ನು ಹೆಚ್ಚು ಮಾಡೋದಕ್ಕೆ ಅತ್ಯಂತ ಹೆಚ್ಚಿನ ಶ್ರಮವನ್ನು ವಹಿಸ್ತಾ ಇದ್ವಿ. ಜೊತೆಗೆ ವಿನೋದ್ ಬಾಬು ಅವರ ನೇತೃತ್ವದಲ್ಲಿಯೂ ಕೂಡ ಈ ಶಾಲೆಗೆ ಅತ್ಯಂತ ಹೆಚ್ಚಿನ ಶಾಲೆಯಲ್ಲಿ ಮಕ್ಕಳು ದಾಖಲಾತಿ ಆಗಲಿ. ಒಟ್ಟಾರೆಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಸಂಖ್ಯೆ ಹೆಚ್ಚಬೇಕು, ಗುಣಾತ್ಮಕ ಶಿಕ್ಷಣ ಸಿಗಬೇಕು ಎನ್ನುವ ಮೂಲ ಆಶಯದೊಂದಿಗೆ ಸರ್ಕಾರಿ ಶಾಲೆ ಅಭಿವೃದ್ಧಿಪಡಿಸುತ್ತಿರುವ ಹಳೆಯ ವಿದ್ಯಾರ್ಥಿಗಳ ಕಾರ್ಯ ಶ್ಲಾಘನೀಯ.